ನಮಸ್ಕಾರ ಸಿಂಹ ರಾಶಿಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸೂರ್ಯನ ಅಧಿಪತ್ಯದ ರಾಜಗಾಂಭೀರ್ಯದ ಸಿಂಹ ರಾಶಿಯವರ ಏಪ್ರಿಲ್ 21 ಮತ್ತು 22, 2026ರ ಸಂಪೂರ್ಣ ದಿನ ಭವಿಷ್ಯವನ್ನು ವಿಶ್ಲೇಷಣೆ ಮಾಡೋಣ. ಈ 2 ದಿನಗಳು ಸಿಂಹ ರಾಶಿಯವರಿಗೆ ಅತ್ಯಂತ ನಿರ್ಣಾಯಕವಾಗಿವೆ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಈಗ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಇದು ನಿಮ್ಮ ಬದುಕಿನಲ್ಲಿ ಹೊಸ ಸುವರ್ಣ ಯುಗಕ್ಕೆ ನಾಂದಿ ಹಾಡಲಿದೆ. ಗ್ರಹಗತಿಗಳು ನಿಮ್ಮ ಪರವಾಗಿವೆಯೇ ಅಥವಾ ಎಚ್ಚರಿಕೆ ಅಗತ್ಯವಿದೆಯೇ? ನಿಮ್ಮ ಉದ್ಯೋಗ, ಆರ್ಥಿಕ ಸ್ಥಿತಿ, ಪ್ರೇಮ ಜೀವನ ಮತ್ತು ಆರೋಗ್ಯದ ಮೇಲೆ ಈ ಗ್ರಹಗಳ ಸಂಚಾರ ಯಾವ ರೀತಿ ಪ್ರಭಾವ ಬೀರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಿಡಲಿದ್ದೇನೆ. ವಿಡಿಯೋ ಕೊನೆಯಲ್ಲಿ ಸಿಂಹ ರಾಶಿಯವರು ಈ ದಿನ ಮಾಡಲೇಬೇಕಾದ ಒಂದು ವಿಶೇಷ ಸೂರ್ಯ ಪರಿಹಾರವನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ಏಪ್ರಿಲ್ 21 ಮಂಗಳವಾರದ ಪಂಚಾಂಗ ನೋಡೋಣ. ಈ ದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇರುತ್ತದೆ. ನಕ್ಷತ್ರದ ಬಗ್ಗೆ ಹೇಳುವುದಾದರೆ, ಇಂದು ಮೃಗಶಿರ ನಕ್ಷತ್ರವು ರಾತ್ರಿ 11:58ರವರೆಗೆ ಇರುತ್ತದೆ. ಇದು ಅತ್ಯಂತ ಶುಭದಾಯಕವಾದ ನಕ್ಷತ್ರ. ಇಂದಿನ ವಿಶೇಷವೆಂದರೆ ಶಂಕರಾಚಾರ್ಯ ಜಯಂತಿ ಮತ್ತು ಸೂರದಾಸ ಜಯಂತಿ. ಜೊತೆಗೆ ರವಿ ಯೋಗ ಇರುವುದರಿಂದ ಸಿಂಹ ರಾಶಿಯವರಿಗೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುವ ದಿನವಿದು. ಚಂದ್ರನು ಮಧ್ಯಾಹ್ನ 1 ಗಂಟೆಯವರೆಗೆ ವೃಷಭ ರಾಶಿಯಲ್ಲಿದ್ದು ಆನಂತರ ನಿಮ್ಮ ಲಾಭ ಸ್ಥಾನವಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ. ಇದು ನಿಮಗೆ ಧನ ಲಾಭದ ಮುನ್ಸೂಚನೆ ನೀಡುತ್ತಿದೆ. ಏಪ್ರಿಲ್ 22, 2026ರ ಪಂಚಾಂಗ ಮತ್ತು ಗ್ರಹಗತಿ. ಇನ್ನು ಏಪ್ರಿಲ್ 22 ಬುಧವಾರದ ಬಗ್ಗೆ ತಿಳಿಯೋಣ. ಇಂದು ವೈಶಾಖ ಶುಕ್ಲ ಷಷ್ಠಿ ತಿಥಿ ಮತ್ತು ಆರ್ದ್ರ ನಕ್ಷತ್ರವಿರುತ್ತದೆ. ಚಂದ್ರನು ಇಂದು ಪೂರ್ತಿ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾನೆ. ಗ್ರಹಗಳ ರಾಜ ಸೂರ್ಯನು ಮೇಷ ರಾಶಿಯಲ್ಲಿ 8 ಡಿಗ್ರಿಯಲ್ಲಿ ಬಲವಾಗಿದ್ದಾನೆ. ಗುರು ಮತ್ತು ಚಂದ್ರನ ಯುತಿ ಮಿಥುನ ರಾಶಿಯಲ್ಲಿ ಆಗುತ್ತಿರುವುದು ಸಿಂಹ ರಾಶಿಯವರಿಗೆ ಗಜಕೇಸರಿ ಯೋಗದ ಸದೃಶ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಸ್ನೇಹಿತರೆ, ಇದು ಈ 2 ದಿನಗಳ ಗ್ರಹ, ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು, ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಕುಂಭ ರಾಶಿಯ ಫಲಗಳನ್ನು ನೋಡೋಣ. ಆರೋಗ್ಯ ಭವಿಷ್ಯ. ಆರೋಗ್ಯದ ದೃಷ್ಟಿಯಿಂದ ಸಿಂಹ ರಾಶಿಯವರು ಈ 2 ದಿನ ಮಿಶ್ರ ಫಲ ಅನುಭವಿಸುತ್ತಾರೆ. ನಿಮ್ಮ ಲಗ್ನದಲ್ಲಿ ಕೇತು ಇರುವುದರಿಂದ ಸಣ್ಣ ಪುಟ್ಟ ಗೊಂದಲ ಅಥವಾ ತಲೆನೋವು ಕಾಡಬಹುದು. ಆದರೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಉಚ್ಚ ಸ್ಥಾನದಲ್ಲಿರುವುದರಿಂದ ರೋಗನಿರೋಧಕ ಶಕ್ತಿ ಚೆನ್ನಾಗಿರುತ್ತದೆ. ನೀವು ದೈಹಿಕವಾಗಿ ಸದೃಢರಾಗಿರುತ್ತೀರಿ. ವಿಶೇಷವಾಗಿ ಏಪ್ರಿಲ್ 21ರಂದು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಾಗದಂತೆ ಎಚ್ಚರಿಕೆ ವಹಿಸಿ. ಹೆಚ್ಚು ನೀರು ಕುಡಿಯಿರಿ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರವಿರಿ. ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳುವಂತೆ ನೋಡಿಕೊಳ್ಳಿ. ಇದು ನಿಮಗೆ ಹೊಸ ಚೈತನ್ಯ ನೀಡುತ್ತದೆ. ಉದ್ಯೋಗ ಮತ್ತು ವೃತ್ತಿ ಜೀವನ. ವೃತ್ತಿ ರಂಗದಲ್ಲಿ ಸಿಂಹ ರಾಶಿಯವರಿಗೆ ಇದು ಸಿಂಹನಾದ ಮಾಡುವ ಸಮಯ. ಸೂರ್ಯನು ನಿಮ್ಮ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಅಥವಾ ಸರ್ಕಾರದ ಕೆಲಸಕ್ಕೆ ಕಾಯುತ್ತಿರುವವರಿಗೆ ಏಪ್ರಿಲ್ 22ರಂದು ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಅಧಿಕಾರ ಮತ್ತು ಗೌರವ ಹೆಚ್ಚಾಗಲಿದೆ. ಶುಕ್ರನು ನಿಮ್ಮ 10ನೇ ಮನೆಯಲ್ಲಿದ್ದು ತನ್ನದೇ ಸ್ವಂತ ರಾಶಿಯಾದ ವೃಷಭದಲ್ಲಿದ್ದಾನೆ. ಇದು ಕಲೆ, ಮಾಧ್ಯಮ, ಐಷಾರಾಮಿ ವಸ್ತುಗಳ ವ್ಯಾಪಾರದಲ್ಲಿರುವವರಿಗೆ ಭರ್ಜರಿ ಲಾಭ ತಂದುಕೊಡಲಿದೆ. ಕೆಲಸದ ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗಲಿದೆ. ಆರ್ಥಿಕ ಸ್ಥಿತಿ ಮತ್ತು ಲಾಭ. ಹಣಕಾಸಿನ ವಿಷಯದಲ್ಲಿ ಸಿಂಹ ರಾಶಿಯವರೇ ನೀವು ಅದೃಷ್ಟವಂತರು. ಏಪ್ರಿಲ್ 21ರ ಮಧ್ಯಾಹ್ನದ ನಂತರ ಚಂದ್ರನು 11ನೇ ಮನೆಗೆ ಬರುವುದರಿಂದ ಹೊಸ ಆದಾಯದ ಮೂಲಗಳು ತೆರೆಯುತ್ತವೆ. ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಬಹುದು. ಹೂಡಿಕೆ ಮಾಡಲು ಏಪ್ರಿಲ್ 22ರ ಬೆಳಿಗ್ಗೆ ಅತ್ಯಂತ ಶುಭ ಸಮಯ. ಆದರೆ ರಾಹು ನಿಮ್ಮ 7ನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ವ್ಯವಹಾರದಲ್ಲಿ ಕಣ್ಮುಚ್ಚಿ ಸಹಿ ಹಾಕಬೇಡಿ. ಪ್ರತಿಯೊಂದು ವ್ಯವಹಾರವನ್ನು ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ. ಕುಟುಂಬ ಮತ್ತು ಪ್ರೇಮ ಜೀವನ. ಕುಟುಂಬ ಜೀವನದಲ್ಲಿ ಸಂತಸವಿರುತ್ತದೆ. 9ನೇ ಮನೆಯ ಸೂರ್ಯ ತಂದೆಯ ಕಡೆಯಿಂದ ಲಾಭ ಅಥವಾ ಆಸ್ತಿ ಹಂಚಿಕೆಯ ಸುದ್ದಿ ತರಬಹುದು. ಪ್ರೇಮ ಜೀವನದಲ್ಲಿ ಸ್ವಲ್ಪ ಅನಿಶ್ಚಿತತೆ ಇರಬಹುದು. 7ನೇ ಮನೆಯ ರಾಹು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಸಣ್ಣ ತಪ್ಪು ತಿಳುವಳಿಕೆ ಮೂಡಿಸಬಹುದು. ಮಾತನಾಡುವಾಗ ಅಹಂಕಾರವನ್ನು ಬದಿಗಿಡಿ. ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ. ಏಪ್ರಿಲ್ 22ರ ಸಂಜೆ ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯಲು ಸೂಕ್ತವಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆಯ ಸಮಯ. ಬುಧನು ಮೀನ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿದ್ದರೂ ಗುರು ಮತ್ತು ಚಂದ್ರನ ಬಲ ಇರುವುದರಿಂದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉತ್ತಮ ದಿನಗಳು. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಯಸುವ ಸಿಂಹ ರಾಶಿಯವರಿಗೆ ಏಪ್ರಿಲ್ 21ರಂದು ಉತ್ತಮ ಮಾರ್ಗದರ್ಶನ ಸಿಗಲಿದೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೂರ್ಯನ ಅನುಗ್ರಹದಿಂದ ನಿಮಗೆ ಯಶಸ್ಸು ಖಂಡಿತ. ವಿಶೇಷ ದೋಷ ಪರಿಹಾರಗಳು. ಇನ್ನು ಕೊನೆಯದಾಗಿ ಇಲ್ಲಿ ಈ ದಿನಗಳ ಶುಭ ಫಲಗಳನ್ನು ಇಮ್ಮಡಿಗೊಳಿಸಲು ಈ ಪರಿಹಾರಗಳನ್ನು ಪಾಲಿಸಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕೆಂಪು ಹೂವನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಸಿಂಹ ರಾಶಿಯವರಿಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಬಡವರಿಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಗೋಧಿಯನ್ನು ದಾನ ಮಾಡಿ. ನಿಮ್ಮ ಕೈಯಲ್ಲಿ ಒಂದು ತಾಮ್ರದ ಬಳೆಯನ್ನು ಧರಿಸುವುದು ಸೂರ್ಯನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಿಂಹ ರಾಶಿಯವರೇ, ಒಟ್ಟಾರೆಯಾಗಿ ಏಪ್ರಿಲ್ 21 ಮತ್ತು 22 ನಿಮಗೆ ಅದೃಷ್ಟದ ದಿನಗಳಾಗಿವೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸಿಂಹ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿಫಲಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.